ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 25. ಇಲ್ಲಿ ನೋಡಿ ಸ್ವಾಮಿ, ನಕ್ಷತ್ರ ಪಾಪ, ಅವಳಿಂದ ಆಗುವುದಿಲ್ಲ. ಆದರೆ ನನ್ನ ಭಾವನೆಗಾಗಿ ನಾನು ಮಾಡುತ್ತೇನೆ ಎಂದು ಒಳ್ಳೆಯವಳಂತೆ ಮಾತನಾಡಿದಳು ಯಾಶಿಕಾ. ಏನಮ್ಮ ಯಾಶಿಕಾ, ನಿನ್ನನ್ನು ಬೇಡ ಎಂದವನಿಗಾಗಿ ನೀನು ಹೋಗಿ ಇದೆಲ್ಲ ಮಾಡುತ್ತೇನೆ ಎಂದು ಹೇಳುತ್ತಿದ್ದೀಯಾ? ಅದೆಲ್ಲ ಬೇಡ ಎಂದು ಅವಳ ಅಪ್ಪ ಅಮ್ಮ ತಡೆಯಲು, ಇಲ್ಲಪ್ಪ, ನನ್ನ ಪ್ರಾಣವೇ ನನ್ನ ಮಾವ. ಅವರು ನನ್ನನ್ನು ಮದುವೆಯಾಗದಿದ್ದರೆ ಏನು? ಅವರಿಗಾಗಿ ಈ ಆರೈಕೆಯನ್ನು ನಾನು ಮಾಡಬಾರದೆ? ಅವರು ಯಾರನ್ನೇ ಮದುವೆಯಾದರೂ ದೀರ್ಘಾಯುಷಿಯಾಗಿ ಚೆನ್ನಾಗಿರಬೇಕು. ಅವರಿಗಾಗಿ ನನ್ನ ಪ್ರಾಣವನ್ನು ಬೇಕಾದರೂ ಕೊಡುತ್ತೇನೆ. ಈ ಆರೈಕೆಯನ್ನು ಖಂಡಿತ ನಾನು ಮಾಡುತ್ತೇನಪ್ಪ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಳು ಯಾಶಿಕಾ. ಅಥರ್ವ ಮದುವೆಯಾಗುವ ಹುಡುಗಿ ಮಾತ್ರ ಹರಕೆ ತೀರಿಸಬೇಕು ಅಂತ ಸ್ವಾಮೀಜಿ ಹೇಳ್ತಾರಲ್ಲಮ್ಮ, ಹಾಗಿರುವಾಗ ನೀನು ಹೇಗಮ್ಮ ಎಂದು ಬೇಸರದಿಂದ ಅವಳ ಅತ್ತೆ ಕೇಳಲು, ಇಲ್ಲಿ ಅತ್ತೆ, ಏನು ಮಾಡೋದು? ಅವರು ಹೇಳಿದ ತಕ್ಷಣ ನಮಗೆ ತಾನೇ ಸಂಕಟವಾಗ್ತಿದೆ. ಸಂಕಟ ಪಡಬೇಕಾದವಳಿಗೆ ಆಗ್ತಿಲ್ಲವಲ್ಲ. ಅಲ್ಲಿ ನೋಡಿ ಹೆದರಿಕೊಂಡು ನಿಂತಿದ್ದಾಳೆ. ಅವಳನ್ನು ಯಾಕೆ ಕಷ್ಟಪಡಿಸಬೇಕು? ಅದಕ್ಕೆಯನ್ನು ಮನಪೂರ್ವಕವಾಗಿ ಮಾಡಬೇಕು. ನನ್ನ ಮಾವನಿಗಾಗಿ ನಾನು ಮಾಡುತ್ತೇನೆ. ಮನಸ್ಸಲ್ಲಿ ನಿಜವಾದ ಪ್ರೀತಿ ಇದ್ದರೆ ಸಾಕು ಅತ್ತೆ. ಯಾರು ಹರಕೆ ತೀರಿಸಿದರೂ ಆ ದೇವರು ಖಂಡಿತ ಒಪ್ಪಿಕೊಳ್ಳುತ್ತಾನೆ. ನನ್ನ ಮಟ್ಟಿಗೆ ಮಾವ ನನ್ನ ಕೊರಳಿಗೆ ತಾಳಿ ಕಟ್ಟದಿದ್ದರೂ ಅವರನ್ನು ನನ್ನ ಗಂಡನೆಂದು ಭಾವಿಸಿಯೇ ನಾನು ಬದುಕುತ್ತಿದ್ದೇನೆ. ಇನ್ನೂ ಮುಂದೆಯೂ ಹಾಗೆಯೇ ಇರುತ್ತೇನೆ. ಅವರು ಬೇಕಾದರೆ ನಕ್ಷತ್ರಾಳನ್ನು ಮದುವೆಯಾಗಲಿ, ಸಂತೋಷವಾಗಿರಲಿ. ಇದೇ ಮನೆಯಲ್ಲಿ ಜೀವನ ಪೂರ್ತಿ ಕನ್ಯೆಯಾಗಿ ಉಳಿದರೂ ಪರವಾಗಿಲ್ಲ. ಅವರನ್ನೇ ನೆನಪಿಸಿಕೊಳ್ಳುತ್ತಿರುತ್ತೇನೆ. ಆ ಹಕ್ಕಿನಿಂದ ನನ್ನ ಗಂಡನಿಗಾಗಿ ನಾನು ಮಾಡುತ್ತೇನೆ ಎಂದು ಖಡಕ್ಕಾಗಿ ಹೇಳಿದಳು ಯಾಶಿಕಾ. ಅಥರ್ವ ತನ್ನ ಅಮ್ಮನ ಮುಂದೆ ಕೋಪವನ್ನು ಹೊರಹಾಕಲಾಗದೆ ಹಲ್ಲು ಮಸೆಯುತ್ತಾ ಕೋಪವನ್ನು ಅಡಗಿಸಿಟ್ಟುಕೊಂಡ. ವಿಕ್ರಮ್ಗೆ ಅವಳನ್ನು ಕೊಲ್ಲಬೇಕು ಅನ್ನಿಸುತ್ತಿತ್ತು. ನಕ್ಷತ್ರಾಗೆ ಆ ಜಾಗದಲ್ಲಿ ಏನು ಮಾತನಾಡಬೇಕೆಂದೇ ತಿಳಿಯಲಿಲ್ಲ. ಕುಟುಂಬದ ಸದಸ್ಯರೆಲ್ಲರ ದೃಷ್ಟಿ ನಕ್ಷತ್ರ ಮೇಲೆ ತಿರುಗಿತು. ಅವಳು ಆತಂಕದಿಂದ ನಿಂತಿರಲು ಅವಳಿಗೆ ಇದರಲ್ಲಿ ಇಷ್ಟವಿಲ್ಲ ಎಂದೇ ಅವರು ಭಾವಿಸಿದರು. ಅಥರ್ವನ ಅಮ್ಮನಿಗೂ ಸಹ ಈ ಒಂದು ವಿಷಯದಲ್ಲಿ ಅವಳ ಮೇಲೆ ಬೇಸರವಿತ್ತು. ಆದ್ದರಿಂದ ಯಾಶಿಕಾಳನ್ನು ನೋಡಿದವರು, ಸರಿಯಮ್ಮ, ನೀನೇ ಹರಕೆ ಮಾಡು ಎಂದ ತಕ್ಷಣ ಆಗ ಆ ಸ್ವಾಮೀಜಿ ಕಣ್ಣುಗಳನ್ನು ಬಿಟ್ಟು ಅಥರ್ವನ ಅಮ್ಮನನ್ನು ನೋಡಿದವರೇ, ಈ ಹರಕೆಯನ್ನು ಯಾರು ಯಾವುದೇ ಅಡ್ಡಿ ಇಲ್ಲದೆ ನೆರವೇರಿಸುತ್ತಾರೋ ಅವರೇ ನಿಮ್ಮ ಸೊಸೆ. ಅವರಿಗೆ ಮಾತ್ರ ನಿಮ್ಮ ಮಗ ತಾಳಿ ಕಟ್ಟಬೇಕು. ಅದನ್ನು ಬಿಟ್ಟು ಹರಕೆಯನ್ನು ಒಬ್ಬರು ಮಾಡಿ ಇನ್ನೊಬ್ಬರಿಗೆ ತಾಳಿ ಕಟ್ಟಿದರೆ ಅದು ಕೂಡ ದೇವರಿಗೆ ಮಾಡುವ ಅಪಚಾರ. ನಿಮ್ಮ ಮಗನ ಪ್ರಾಣಕ್ಕೆ ದೊಡ್ಡ ಕಂಟಕವಿದೆ ಎಂದು ಮತ್ತೆ ಹೇಳಲು ನಕ್ಷತ್ರಾಳನ್ನು ನೋಡಿದರು ಶಿವಶಂಕರಿ. ಅವಳು ಈಗಲೂ ಇಷ್ಟವಿಲ್ಲದೆ ಏನೂ ಮಾತನಾಡದೆ ನಿಂತಿದ್ದಳು. ಸರಿ ಸ್ವಾಮಿ, ನನಗೆ ನನ್ನ ಮಗನ ಪ್ರಾಣವೇ ಮುಖ್ಯ. ನೀವು ಹೇಳಿದ ಹಾಗೆ ಯಾರು ಭಯ ಭಕ್ತಿಯಿಂದ ವ್ರತ ಮಾಡಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಈ ಹರಕೆಯನ್ನು ಮುಗಿಸುತ್ತಾರೋ ಅವಳೇ ನನ್ನ ಸೊಸೆ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದಾಗ ವಿಕ್ರಮ್, ಅಥರ್ವ ಇಬ್ಬರಿಗೂ ಆಘಾತವಾಯಿತು. ಅತ್ತೆ, ನೀವು ಚಿಂತೆ ಬಿಡಿ, ನನ್ನ ಮಾವನಿಗಾಗಿ ನಾನು ಮಾಡುತ್ತೇನೆ ಎಂದಳು ಯಾಶಿಕಾ. ಅದರ ನಂತರ ಎಲ್ಲರೂ ಅಲ್ಲಿಂದ ಹೊರಟರು. ಬರುವಾಗ ಇದ್ದ ಉತ್ಸಾಹ ಈಗ ಯಾರ ಮುಖದಲ್ಲೂ ಇರಲಿಲ್ಲ. ಬಿಗಿಯಾದ ಮುಖದೊಂದಿಗೆ ಅಥರ್ವ ಕಾರು ಓಡಿಸುತ್ತಿರಲು ನಕ್ಷತ್ರ ಯಾವುದೇ ಭಾವನೆಗಳನ್ನು ತೋರಿಸದೆ ಮೌನವಾಗಿ ಕುಳಿತಿದ್ದಳು. ಅವಳ ಅತ್ತೆಗೆ ಹಲವು ಯೋಚನೆಗಳು ಮೂಡಿದವು. ಏನಿದು, ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುವುದಾದರೆ ಅವನಿಗೆ ಏನಾದರೂ ಆಗುತ್ತೆ ಅಂದಾಗ ನಕ್ಷತ್ರ ಖಂಡಿತ ಒದ್ದಾಡಬೇಕಿತ್ತು. ಅವಳು ಹರಕೆ ಮಾಡಬೇಕು ಎಂದ ತಕ್ಷಣ ಅಥರ್ವ ಎಷ್ಟು ಸಂಕಟಪಟ್ಟ. ಅಥರ್ವ ಅವಳ ಮೇಲೆ ಪ್ರಾಣವನ್ನೇ ಇಟ್ಟಿದ್ದಾನೆ ಅಂತ ನನಗೆ ಗೊತ್ತು. ಆದರೆ ಅವನಿಗೆ ಕಂಟಕವಿದೆ ಎಂದಾಗ ಯಾಕೆ ಅವಳಿಗೆ ಸಂಕಟವಾಗಲಿಲ್ಲ? ನಾನು ಹರಕೆ ಮಾಡುತ್ತೇನೆ ಎಂದು ಒಂದು ಮಾತಾದರೂ ಯಾಕೆ ಅವಳು ಹೇಳಲಿಲ್ಲ? ಹಾಗಾದರೆ ಅವಳು ನನ್ನ ಮಗನನ್ನು ಪ್ರೀತಿಸುತ್ತಿಲ್ವಾ? ಇವಳು ಅವನನ್ನು ಅರ್ಧದಲ್ಲೇ ಬಿಟ್ಟು ಹೋಗುತ್ತಾಳಾ?
ದೇವರೇ, ನಿನ್ನನ್ನೇ ಬೆಟ್ಟದಂತೆ ನಂಬಿದ್ದೇನೆ. ನೀನೇ ನನ್ನ ಮಗನ ಜೀವನವನ್ನು ಕಾಪಾಡಬೇಕು. ಅವನಿಗೆ ಒಳ್ಳೆಯದು ಮಾತ್ರ ಆಗಬೇಕು. ಯಾವುದೇ ಕಂಟಕ ಬರಬಾರದು. ಅವನಿಗೆ ಏನಾದರೂ ಆಗುತ್ತೆ ಅಂದಾಗ ಯಾಶಿಕಾ ತಾನೇ ಸಂಕಟಪಟ್ಟಿದ್ದು, ನನಗೆ ಬೇಕಾಗಿರುವುದು ನನ್ನ ಮಗನನ್ನು ನಿಜವಾಗಿ ಪ್ರೀತಿಸುವ ಹುಡುಗಿ ಮಾತ್ರ. ನಕ್ಷತ್ರ ಅಥರ್ವನಿಗೆ ಸರಿಯಾಗುತ್ತಾಳಾ ಅಂತ ನನಗೆ ಗೊಂದಲವಾಗಿದೆ. ಅದೇ ರೀತಿ ಯಾಶಿಕಾ ಪಟ್ಟ ಸಂಕಟವನ್ನು ನೋಡುವಾಗ ಅವಳು ಅಥರ್ವನ ಮೇಲೆ ನಿಜವಾದ ಪ್ರೀತಿ ಇಟ್ಟುಕೊಂಡಿದ್ದಾಳೆ ಅನ್ನಿಸ್ತಿದೆ. ಬರುವ ಕಾರ್ತಿಕ ನಕ್ಷತ್ರದಲ್ಲಿ ಎಲ್ಲವನ್ನು ತೀರ್ಮಾನಿಸಿಕೊಳ್ಳೋಣ. ದೇವರೇ, ನಿನಗಾಗಿ ಬೆಳ್ಳಿ ರಥ ಮಾಡಿ ನಿನ್ನನ್ನು ಆಚೆ ಮೂರ್ತಿಯಾಗಿ ನಿಲ್ಲಿಸಿ ನಿಮ್ಮ ಸನ್ನಿಧಿಯಲ್ಲಿ ನನ್ನ ಸೊಸೆ ಆ ಹರಕೆಯನ್ನು ನೆರವೇರಿಸುತ್ತಾಳೆ. ಅದು ಯಾಶಿಕ ಆದರೂ ಸರಿ, ನಕ್ಷತ್ರ ಆದರೂ ಸರಿ. ಯಾವುದೇ ಅಡ್ಡಿ ಇಲ್ಲದೆ ಆ ರಥವನ್ನು ಎಳೆದು ಯಾರು ಹರಕೆಯನ್ನು ಚೆನ್ನಾಗಿ ಮುಗಿಸುತ್ತಾರೋ ಅವಳೇ ನನ್ನ ಸೊಸೆ. ಇದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ನೀನೇ ನನ್ನ ಮಗನಿಗೆ ಒಳ್ಳೆಯ ದಾರಿ ತೋರಿಸಬೇಕು. ಅವನ ಮನಸ್ಸಿಗೆ ನೋವಾಗಬಾರದು ಎಂದು ಮನಸಾರೆ ಬೇಡಿಕೊಂಡು ಕಣ್ಣು ಮುಚ್ಚಿ ಸೀಟಿಗೆ ಹೊರಗಿಕೊಂಡರು. ಆಗಾಗ ಕನ್ನಡಿಯ ಮೂಲಕ ತನ್ನ ಅಮ್ಮನ ಮುಖವನ್ನು ನೋಡುತ್ತಿದ್ದ ಅಥರ್ವ ಅವರ ಮುಖದಲ್ಲಿದ್ದ ದುಃಖ ಅವನಿಗೆ ಹೆಚ್ಚು ನೋವನ್ನು ಕೊಡುತ್ತಿತ್ತು. ನಕ್ಷತ್ರ ಒಂದು ಮಾತಿಗಾದರೂ ನಾನು ಹರಕೆ ಮಾಡುತ್ತೇನೆ ಎಂದು ಹೇಳಬಹುದಿತ್ತು. ಅಮ್ಮ ಅದನ್ನೇ ನೆನೆದು ಫೀಲ್ ಮಾಡುತ್ತಿದ್ದಾರೆ ಅನ್ನಿಸುತ್ತೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡವನಿಗೆ ಅವಳ ಮೇಲೆ ಎಲ್ಲಿಲ್ಲದ ಕೋಪ ಬಂತು. ಕನ್ನಡಿಯಲ್ಲಿ ಎತ್ತಿ ನೋಡಲು ಈಗಲೂ ಅವಳು ಯಾವುದೋ ಕರ್ತವ್ಯಕ್ಕೆ ಎಂಬಂತೆ ಕುಳಿತಿದ್ದಳು. ಯಾಶಿಕಾ ದುಃಖಿತ ಮುಖ ಮಾಡಿಕೊಂಡು ಈಗ ತನ್ನ ಅತ್ತೆಯ ಹೆಗಲ ಮೇಲೆ ಹೊರಗಿಕೊಂಡಿದ್ದಳು. ಅದನ್ನು ನೋಡುವುದಕ್ಕೆ ಅವನಿಗೆ ಕಿರಿಕಿರಿಯಾಗಿತ್ತು. ವಿಕ್ರಮ್ ಕಡೆ ನೋಡಿದರೆ ಅವನು ಆಳವಾದ ಚಿಂತೆಯಲ್ಲಿದ್ದ. ಹೇ ವಿಕ್ರಮ್ ಅಂತ ಅವನಿಗೆ ಕೇಳುವ ದನಿಯಲ್ಲಿ ಅಥರ್ವ ಕರೆದ. ಅವನು ಯೋಚನೆಯಲ್ಲಿದ್ದ ಕಾರಣ ಅವನಿಗೆ ಕೇಳಿಸಲಿಲ್ಲ. ಆಮೇಲೆ ಅವನು ಸುಮ್ಮನಾದ. ಅದೇ ವೇಳೆಗೆ ಮಾಯಾ ಮನೆಯಲ್ಲಿ ಮಾಯಾ ತನ್ನ ಕೋಣೆಯಲ್ಲಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದಳು. ಯಾಮಿನಿ ಅಡುಗೆ ಕೆಲಸವನ್ನೆಲ್ಲ ಮುಗಿಸಿ ಡೈನಿಂಗ್ ಟೇಬಲ್ ಮೇಲೆ ತಂದಿಡುತ್ತಿದ್ದಳು. ಅವಳು ಬಂದ ಮೇಲೆ ರಾತ್ರಿ ಅಡುಗೆ ಮಾಡುವವರಿಗೆ ರಜೆ ಕೊಟ್ಟು ಬಿಟ್ಟಿದ್ದರು ಜಾಜಿ ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತು ಟಿವಿ ನೋಡುತ್ತಿದ್ದರು. ಕಿಚ್ ಎಂಬ ಬ್ರೇಕ್ ಶಬ್ದದೊಂದಿಗೆ ಬಂದು ನಿಂತಿತ್ತು ವಿಷ್ಣುವಿನ ಕಾರು. ಅವನ ಅಮ್ಮ ಸೀರಿಯಲ್ ನೋಡುವ ಆಸಕ್ತಿಯಲ್ಲಿ ಅದನ್ನೆಲ್ಲ ಗಮನಿಸಲಿಲ್ಲ. ಯಾಮಿನಿಗೆ ಈಗಲೇ ಆತಂಕ ಶುರುವಾಯಿತು. ಒಳಗೆ ಬಂದ ವೇಗದಲ್ಲೇ ಯಾಮಿನಿ ಎಂದು ಜೋರಾಗಿ ಕಿರುಚಿದ ವಿಷ್ಣು. ಅವಳು ಅಡುಗೆ ಮನೆಯಿಂದ ಗಾಬರಿಯಿಂದ ವೇಗವಾಗಿ ಓಡಿ ಬರಲು ಬಂದ ವೇಗದಲ್ಲೇ ಅವಳ ಕೆನ್ನೆಗೆ ಪಠಾರ್ ಎಂದು ಒಂದು ಏಟು ಬಿತ್ತು. ಅವಳು ಕಣ್ಣೀರು ತುಂಬಿಕೊಂಡು ಅವನನ್ನು ನೋಡಲು, ಯಾವ ಗಳಿಗೆಯಲ್ಲಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದೆನೋ ಗೊತ್ತಿಲ್ಲ. ನೀನು ಬಂದು ಪೂರ್ತಿ 1 ವಾರ ಕೂಡ ಆಗಿಲ್ಲ. ಅಷ್ಟರಲ್ಲೇ ಅತಿ ದೊಡ್ಡ ಸಿಡಿಲು ನನ್ನ ಬಿಸ್ನೆಸ್ ಮೇಲೆ ಬಿದ್ದಿದೆ. ನನಗೆ ದುಡ್ಡು ಹೋದ ಬಗ್ಗೆ ಚಿಂತೆ ಇಲ್ಲ. ಸೋತು ಹೋಗಿದ್ದೇನೆ. ಇವತ್ತು ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ನನ್ನ ಹೆಸರು ಹಾಕಿ ಹರಿದು ಹಾಕುತ್ತಿದ್ದಾರೆ. ವಿಷ್ಣು ಪ್ರಸಾದ್ ಕನ್ಸ್ಟ್ರಕ್ಷನ್ನ ಕಟ್ಟಡ ಕುಸಿದು ಬಿದ್ದಿದೆ. ಅದು ಕಳಪೆ ಮಟ್ಟದ ಕಾಮಗಾರಿಯಿಂದಾಗಿ ಕುಸಿದಿದೆ ಎಂದು ಪದೇ ಪದೇ ಅದನ್ನೇ ಹಾಕಿ ಮಾನ ಹರಾಜು ಹಾಕುತ್ತಿದ್ದಾರೆ. ಇಷ್ಟು ವರ್ಷ ನಾನು ಬಿಸ್ನೆಸ್ನಲ್ಲಿ ಕಟ್ಟಿ ಬೆಳೆಸಿದ ನನ್ನ ಹೆಸರು ಒಂದೇ ಒಂದು ದಿನದಲ್ಲಿ ಸಂಪೂರ್ಣವಾಗಿ ಹೋಗಿಬಿಡ್ತು ಎಂದು 2 ಕೈಗಳನ್ನು ಚಾಚಿ ಹಲ್ಲು ಮಸೆಯುತ್ತಾ ಕಣ್ಣುಗಳನ್ನು ಹರಳಿಸಿ ರಾಕ್ಷಸನಂತೆ ಮಾತನಾಡಿದ. ಅವಳೋ ಶಬ್ದವಿಲ್ಲದೆ ಅಳುತ್ತಾ ನಿಂತಿದ್ದಳು. ಆ ಲಕ್ಷ್ಮಿ ನಿನ್ನನ್ನು ಮದುವೆಯಾದ ಸಮಯವೇ ಸರಿಯಿಲ್ಲ. ದರಿದ್ರ. ಮರ್ಯಾದೆಯಾಗಿ ನಿನ್ನ ಅಪ್ಪನ ಮನೆಗೆ ಹೊರಟು ಹೋಗು ಎಂದು ಆಕ್ರೋಶದಿಂದ ಅವನು ಕಿರುಚಲು, ಏನಣ್ಣ ಮಾತಾಡ್ತಾ ಇದೀಯಾ ಎಂದು ಗಟ್ಟಿ ದನಿಯಲ್ಲಿ ಮಹಡಿಯಿಂದ ಕೆಳಗಿಳಿದು ಬಂದಳು ಮಾಯಾ. ಇದು ನಿನಗೆ ಬೇಡವಾದ ವಿಷಯ. ನೀನು ನಿನ್ನ ರೂಮ್ಗೆ ಹೋಗು ಎಂದವನು, ನೀನು ಆಚೆ ಹೋಗು ಎಂದು ಯಾಮಿನಿಯನ್ನು ನೋಡಿ ಹೇಳಲು ಅವಳು ಅರ್ಥವಾಗದೆ ಅಳುತ್ತಾ ನಿಂತಳು. ಅವರು ಯಾಕೆ ಆಚೆ ಹೋಗಬೇಕು ಎಂದು ಕೇಳುತ್ತಲೇ ಹತ್ತಿರ ಬಂದಳು ಮಾಯಾ. ಈ ವಿಷಯದಲ್ಲಿ ನೀನು ತಲೆ ಹಾಕಬೇಡ ಅಂತ ಹೇಳಿದ್ದೀನಿ ಮಾಯಾ. ನನಗೆ ಟೆನ್ಷನ್ ಮಾಡಬೇಡ. ಇವಳು ಬಂದ ಸಮಯವೇ ಸರಿಯಿಲ್ಲ. ಶುದ್ಧ ದರಿದ್ರ. ಇವಳನ್ನು ಮದುವೆಯಾದ ಸಮಯ ಎಲ್ಲ ಹೋಯಿತು, ಸಂಪೂರ್ಣವಾಗಿ ಹೋಯಿತು ಎಂದು ಅವನು ಗೋಳಾಡುತ್ತಿದ್ದಾಗ, ಏನನ್ನ ಮಾತಾಡ್ತಾ ಇದೀಯಾ? ಅವರು ಪಾಪ ಬಂದು ಪೂರ್ತಿ 1 ವಾರವೂ ಆಗಿಲ್ಲ.
ಅಷ್ಟರೊಳಗೆ ನಿನ್ನ ಬಿಸ್ನೆಸ್ನಲ್ಲಿ ಲಾಸ್ ಆದರೆ ಅವರನ್ನು ಕಾರಣ ಮಾಡೋದು ಯಾವ ನ್ಯಾಯ? ಇನ್ನೂ ಹೇಳಬೇಕೆಂದರೆ ಅವರು ಬಂದ ಮೇಲೆ ಆ 2 ಬಿಲ್ಡಿಂಗನ್ನು ಒಡೆದು ಹಾಕಿದರಾ? ಏನೋ ಅವರೇ ಬಂದು ಎಲ್ಲ ಮಾಡಿರುವ ಹಾಗೆ ಮಾತಾಡ್ತಾ ಇದೀಯಾ? ಇಷ್ಟು ವರ್ಷ ಇಲ್ಲದೆ ಈಗ ದಿಢೀರನೆ 2 ಅಂತಸ್ತು ಕುಸಿದು ಬಿದ್ದಿದೆ ಅಂದರೆ ಎಲ್ಲಿ ಏನು ತಪ್ಪಾಗಿದೆ ಅಂತ ನೋಡು. ಮತ್ತೆ ಯಾವ ತಪ್ಪು ಆಗದಂತೆ ಏನು ಮಾಡಬೇಕು ಅದನ್ನು ಮಾಡು. ಅದನ್ನು ಬಿಟ್ಟು ಏನೋ ಹಲವು ವರ್ಷಗಳ ಹಿಂದೆ ಹುಟ್ಟಿದವರ ಹಾಗೆ ರಾಶಿ ನಕ್ಷತ್ರ ಅಂತ ಮಾತನಾಡ್ತಾ ಇದೀಯಾ ಎಂದು ಕೋಪದಿಂದ ಅವಳು ಮಾತನಾಡಿದಳು. ಇಷ್ಟು ವರ್ಷ ಚೆನ್ನಾಗಿಯೇ ಹೋಗ್ತಿತ್ತು ಮಾಯಾ. ಇವತ್ತು ಆ ಅಥರ್ವ ನನ್ನನ್ನು ಕೆಡವಿ ಬಿಟ್ಟ. ಅವನೇ ಬಾಂಬ್ ಇಟ್ಟು 2 ಬಿಲ್ಡಿಂಗನ್ನು ಹೊಡೆದು ಹಾಕಿಬಿಟ್ಟ ಎಂದು ಕೋಪದಿಂದ ಹೇಳಲು, ಅಥರ್ವನ ಎಂದು ಮಾಯಾ ಕೇಳಲು ಯಾಮಿನಿ ಅರ್ಥವಾಗದೆ ನೋಡಿದಳು. ಅವಳಿಗೆ ಈಗಲೇ ಹೆಚ್ಚು ಭಯವಾಗುತ್ತಿತ್ತು. ಹಾಗಾದರೆ ಒಂದು ವೇಳೆ ನಾನು ಮದುವೆಯಲ್ಲಿ ಅವಮಾನ ಮಾಡಿದ್ದಕ್ಕಾಗಿ ನನ್ನ ಸೇಡು ತೀರಿಸಿಕೊಳ್ಳಲು ಹೀಗೆ ಮಾಡಿದರಾ? ಅವರು ಹಿಟ್ಲರ್ ಅಂತ ಕೇಳಿದ್ದೀನಿ, ಆದರೆ ಹೀಗೆ ಸೇಡು ತೀರಿಸಿಕೊಳ್ಳುವ ಮಟ್ಟಕ್ಕೆ ಹೋಗ್ತಾರಾ? 2 ವರ್ಷ ಯಾವ ತೊಂದರೆಯೂ ಇಲ್ಲದೆ ತಾನೇ ಇತ್ತು ಎಂದು ಅವಳು ಯೋಚಿಸಲು ಶುರು ಮಾಡಿದಳು. ಅಣ್ಣ, ಅವರು ಯಾಕೆ ಹೀಗೆ ಮಾಡಬೇಕು? ವೃತ್ತಿಯಲ್ಲಿ ಪೈಪೋಟಿ ಇರಬಹುದು, ಅದಕ್ಕಾಗಿ ಒಬ್ಬರನ್ನು ನಾಶ ಮಾಡುವ ಮಟ್ಟಕ್ಕೆ ಅವರು ಯಾಕೆ ಇಷ್ಟು ಕೀಳು ಮಟ್ಟಕ್ಕೆ ಇಳಿಯುತ್ತಾರೆ? ನೀನು ಬಾ, ನಾವು ಹೋಗಿ ಅವರ ಮೇಲೆ ಕಂಪ್ಲೇಂಟ್ ಮಾಡೋಣ ಎಂದು ಅವಳು ತನ್ನ ಅಣ್ಣನ ಕೈ ಹಿಡಿಯಲು, ಕಂಪ್ಲೇಂಟ್ ಮಾಡುವುದಕ್ಕೆ ಸಾಕ್ಷಿ ಬೇಕು. ಯಾವುದೇ ಎವಿಡೆನ್ಸ್ ಇಲ್ಲದೆ ಹೇಗೆ ಹೋಗಿ ಕಂಪ್ಲೇಂಟ್ ಮಾಡೋದು ಮಾಯಾ? ಸಾಕ್ಷಿಯೇ ಇಲ್ಲದಂತೆ ಮಾಡಿದ್ದಾನೆ. ಅವನೇ ಬಂದು ನನ್ನ ಹತ್ತಿರ ಅಹಂಕಾರದಿಂದ ಹೇಳಿದ. ಅದಕ್ಕೆ ನನಗೆ ಗೊತ್ತಾಗಿದ್ದು. ಈ ವಿಷ್ಣುವಿನ ಬಗ್ಗೆ ಗೊತ್ತಿದೆಯಲ್ಲ, ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾನೆ. ಬಿಸ್ನೆಸ್ನಲ್ಲಿ ಕಾಂಪಿಟೇಷನ್ ಇರಬಹುದು, ಅದಕ್ಕಾಗಿ ಈ ಮಟ್ಟಕ್ಕೆ ಅವನು ಕೀಳು ಮಟ್ಟಕ್ಕೆ ಇಳಿಯಬಾರದಿತ್ತು. ನಾನು ಸಂಪಾದಿಸಿಟ್ಟ ಆಸ್ತಿ ಪಾಸ್ತಿ ನಾಶವಾದರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಈ ಕನ್ಸ್ಟ್ರಕ್ಷನ್ ಪ್ರಪಂಚದಲ್ಲಿ ನನಗಿದ್ದ ಹೆಸರನ್ನೆಲ್ಲ ಸಂಪೂರ್ಣವಾಗಿ ಮಣ್ಣು ಪಾಲು ಮಾಡಿಬಿಟ್ಟ. ಇನ್ಮೇಲೆ ಯಾವನು ನನಗೆ ಪ್ರಾಜೆಕ್ಟ್ ಕೊಡ್ತಾನೆ? ಹಾಗೆ ಕೊಟ್ಟರೂ 1008 ಕಂಡೀಷನ್ ಹಾಕಿ ನಂಬಿಕೆ ಇಲ್ಲದೆ ತಾನೇ ಕೊಡುತ್ತಾರೆ. ಬಿಸ್ನೆಸ್ನಲ್ಲಿ ನಂಬಿಕೆ ತುಂಬ ಮುಖ್ಯ. ಇವತ್ತು ಅದನ್ನು ಕಳೆದುಕೊಂಡಿದ್ದೇನೆ. ಅವನು ನಾಶ ಮಾಡಿದ್ದು ಕ್ಲೈಂಟ್ಸ್ ನನ್ನ ಮೇಲಿಟ್ಟಿದ್ದ ನಂಬಿಕೆಯನ್ನು. ಅವನು ನನ್ನ ಮೇಲೆ ಕೈ ಮಾಡಿದ್ದರೆ ಸುಮ್ಮನೆ ಬಿಡುತ್ತಿದ್ದೆ. ಆದರೆ ಅವನು ಕೈ ಹಾಕಿದ್ದು ಬಿಲ್ಡಿಂಗ್ ಮೇಲೆ. ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅವನು ಖಂಡಿತ ಅನುಭವಿಸಲೇಬೇಕು. ನನಗೆ ಬಿದ್ದ ಏಟಿಗಿಂತ ಹಲವು ಪಟ್ಟು ಏಟು ಅವನಿಗೆ ಬೀಳುತ್ತದೆ, ಬೀಳುವ ಹಾಗೆ ಮಾಡುತ್ತೇನೆ ಎಂದು ಹೇಳಿಬಿಟ್ಟು ಆವೇಶದಿಂದ ಅವನು ಮೆಟ್ಟಿಲು ಹತ್ತಿ ತನ್ನ ಕೋಣೆಗೆ ಹೋದನು. ಅತ್ತಿಗೆ, ನೀವು ಚಿಂತೆ ಮಾಡಬೇಡಿ. ಅಣ್ಣ ಏನೋ ಟೆನ್ಷನ್ನಲ್ಲಿ ಕಿರುಚುತ್ತಿದ್ದಾನೆ. ನೀವು ಊಟ ಮಾಡಿ ಹೋಗಿ ಮಲಗಿ ಎಂದಳು. ಇಲ್ಲ ಮಾಯಾ, ನನಗೆ ಹಸಿವಿಲ್ಲ ಎಂದಾಗ, ಸರಿ, ಹೀಗೆಯೇ ಬಿಟ್ಟರೆ ಸರಿಯಾಗುವುದಿಲ್ಲ. ನೀವು ಮೊದಲು ಬನ್ನಿ, ನಿಮಗೆ ನಾನೇ ಊಟ ಬಡಿಸುತ್ತೇನೆ ಎಂದು ಅವಳು ಅಮ್ಮನನ್ನು ದಾಟಿ ಅವಳನ್ನು ಕರೆದುಕೊಂಡು ಹೋದಳು. ಇಷ್ಟೆಲ್ಲ ರಾಧಾಂತ ನಡೆದರೂ ಯಾವುದೇ ರಿಯಾಕ್ಷನ್ ಇಲ್ಲದೆ ಟಿವಿಯನ್ನೇ ನೋಡುತ್ತಿದ್ದರು ಜಾಜಿ. ಇತ್ತ ಅಥರ್ವನ ಕುಟುಂಬದವರು ಮನೆಗೆ ಹೋದ ತಕ್ಷಣ ರಾತ್ರಿ ಊಟ ಸಿದ್ಧವಾಗಿತ್ತು. ಎಲ್ಲರೂ ಊಟಕ್ಕೆ ಕುಳಿತಿರಲು ನಕ್ಷತ್ರ ಮಾತ್ರ ಇರಲಿಲ್ಲ. ಅದನ್ನು ಗಮನಿಸಿದ ತುಳಸಿ, ನಾನು ಹೋಗಿ ನಕ್ಷತ್ರಾಳನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಲು, ಅಕ್ಕ, ನಾನು ಹೋಗಿ ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿಬಿಟ್ಟು ಅವಳ ಕೋಣೆಗೆ ಹೋದನು ಅಥರ್ವ. ಅವನನ್ನು ನೋಡಿದವಳಿಗೆ ಎಲ್ಲಿಲ್ಲದ ಆತಂಕ ಶುರುವಾಯಿತು. ಅಥರ್ವ ಒಳಗೆ ಬರುತ್ತಿದ್ದಂತೆಯೇ ಅವಳಿಗೆ ಆತಂಕವಾಯಿತು. ಸೋಫಾದ ಮೇಲೆ ಕುಳಿತಿದ್ದವಳು ವೇಗವಾಗಿ ಎದ್ದು ನಿಂತಳು. ಅವಳು ತನ್ನ ಬಟ್ಟೆಗಳನ್ನೆಲ್ಲ ಬದಲಾಯಿಸಿ ತನ್ನ ಚೂಡಿದಾರ್ ಧರಿಸಿದ್ದಳು. ತನ್ನ ಒಡವೆಗಳನ್ನೆಲ್ಲ ತೆಗೆದು ಒಂದು ಪೆಟ್ಟಿಗೆಯಲ್ಲಿ ಇಟ್ಟಿದ್ದಳು. ಅವನನ್ನು ನೋಡಿದ ತಕ್ಷಣ ವೇಗವಾಗಿ ಆ ಒಡವೆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅವನ ಕಡೆಗೆ ಚಾಚಿದಳು. ಈಗ ಇದನ್ನು ಇಸ್ಕೊಳ್ಳುವುದಕ್ಕಾಗಿಯಾ ನಾನು ಬಂದಿದ್ದು ಎಂದು ಬಿಗಿಯಾದ ಧ್ವನಿಯಲ್ಲಿ ಅವನು ಕೇಳಿದನು. ಇಲ್ಲ ಸರ್, ಇದೆಲ್ಲ ನನ್ನ ಹತ್ತಿರ ಎಂದು ಅವಳು ತಡವರಿಸಲು ಅದನ್ನು ಇಸ್ಕೊಂಡು ಅಲ್ಲಿದ್ದ ಕಬೋರ್ಡ್ನಲ್ಲಿ ಇಟ್ಟು ಅವಳ ಬಳಿ ಬಂದವನು, ಹೌದು, ನೀನು ಯಾಕೆ ಹರಕೆ ಹೊತ್ತಿಕೊಳ್ಳಬೇಕು ಅಂತ ಸ್ವಾಮೀಜಿ ಹೇಳಿದಾಗ ನನಗೆ ಅಷ್ಟು ನೋವಾಯಿತು. ಪಾಪ, ತಡ್ಕೊಳ್ಳೋಕೆ ಆಗಲ್ಲ ಅಂತ ಒದ್ದಾಡಿದೆ. ಆದರೆ ನನಗೆ ಒಂದು ಅಪಾಯ ಅಂತ ಹೇಳಿದಾಗ ನೀನೇಕೆ ನಕ್ಷತ್ರ ಸ್ವಲ್ಪನೂ ಒದ್ದಾಡಲಿಲ್ಲ? ಆ ಹರಕೆಯನ್ನು ನಾನು ಮಾಡುತ್ತೇನೆ ಅಂತ ನೀನೇಕೆ ಹೇಳಲೇ ಇಲ್ಲ?
ನಮ್ಮಮ್ಮ ಎಷ್ಟು ಬೇಸರದಲ್ಲಿದ್ದಾರೆ ಅಂತ ನಿನಗೆ ಗೊತ್ತಾ? ಅವರ ಮುಖದಲ್ಲಿ ಸಂತೋಷವನ್ನು ಮಾತ್ರ ನೋಡಬೇಕು ಅಂತ ಅಂದುಕೊಂಡೆ. ಅವರ ಸಂತೋಷಕ್ಕಾಗಿಯೇ ನಿನ್ನನ್ನು ಕರೆದುಕೊಂಡು ಬಂದೆ. ಇವತ್ತು ನಿನ್ನಿಂದ ದೇವಸ್ಥಾನದಲ್ಲಿ ಅವರು ಸಂಕಟಪಟ್ಟರು. ನೆಂಟರಿಷ್ಟರೆಲ್ಲರೂ ಇದ್ದಾರೆ. ಆ ಜಾಗದಲ್ಲಿ ಯಾಶಿಕಾ, ನಾನು ಹರಕೆ ಹೊರುತ್ತೇನೆ, ನನ್ನ ಮಾವನ ಪ್ರಾಣ ಮುಖ್ಯ ಅಂದ್ಲು. ಪ್ರೀತಿ ಗೀತಿ ಅಂತ ಎಷ್ಟೆಲ್ಲ ಡೈಲಾಗ್ ಹೊಡೆದಿದ್ದಾಳೆ. ನನಗೆ ಕಿರಿಕಿರಿಯಾಯಿತು. ಒಂದೇ ಒಂದು ಮಾತು, ನೀನು ಬಾಯಿ ಬಿಟ್ಟು ನಾನು ಮಾಡುತ್ತೇನೆ ಅಂತ ಹೇಳಿದರೆ ಸಾಕಿತ್ತು. ನಿನ್ನನ್ನು ಖಂಡಿತವಾಗಿಯೂ ಆ ಹರಕೆ ಮಾಡಲು ಬಿಡುತ್ತಿರಲಿಲ್ಲ. ನಿನ್ನನ್ನು ಹೇಗಾದರೂ ಮಾಡಿ ನಾನು ಕಾಪಾಡುತ್ತಿದ್ದೆ. ಬಂದ ಕೆಲಸವನ್ನು ನೀನು ಪೂರ್ತಿಯಾಗಿ ಮರೆತು ಬಿಟ್ಟೆ. ನಿನ್ನ ಜವಾಬ್ದಾರಿ ಏನು ಅಂತ ಸ್ವಲ್ಪನೂ ನೀನು ಅರ್ಥ ಮಾಡಿಕೊಳ್ಳಲೇ ಇಲ್ಲ ಎಂದು ಅವನು ಕೋಪದಿಂದ ಮಾತನಾಡಿದನು. ಸರ್, ನಿಮ್ಮ ಕೋಪನೂ ನನಗೆ ಅರ್ಥವಾಗುತ್ತೆ. ನಾನು ಬಂದ ಕೆಲಸವನ್ನು ಮರೆತಿದ್ದರೆ ಅವರು ಹೇಳಿದ ಮರುಕ್ಷಣವೇ ನಾನು ಹರಕೆ ಹೊರುತ್ತೇನೆ ಅಂತ ಹೇಳಿರುತ್ತಿದ್ದೆ. ನಾನು ಬಂದಿದ್ದು ಯಾವ ಕೆಲಸಕ್ಕೆ ಅಂತ ನನಗೆ ನೆನಪಿದೆ ಸರ್. ಪ್ರತಿಯೊಂದು ನಿಮಿಷವೂ ತಲೆಗೆ ಹೊಡೆದ ಹಾಗೆ ನೀವೇ ನನಗೆ ಹೇಳಿ ಅರ್ಥ ಮಾಡಿಸಿದ್ದೀರಾ. ದೇವಸ್ಥಾನದಲ್ಲಿ ಹಾರ ಬದಲಾಯಿಸುವಾಗ ಕೂಡ ಇದು ಬರೀ ಆ್ಯಕ್ಟಿಂಗ್ ಅಂತ ಹೇಳಿದ್ರಿ. ಹಾಗಿರುವಾಗ ಹೇಗೆ ಸರ್ ಆ ಜಾಗದಲ್ಲಿ ನಿಮ್ಮನ್ನು ಮದುವೆಯಾಗುವ ಹೆಂಡತಿಯಾಗಿ ನಾನು ಮಾತನಾಡಲು ಸಾಧ್ಯ? ಅದೂ ಅಲ್ಲದೆ ಅವರು ಹೇಳಿದ್ದು ನಿಮ್ಮ ಪ್ರಾಣಕ್ಕೆ ಅಪಾಯ ಅಂತ. ಒಳಗೊಳಗೆ ಆತಂಕವಾಯಿತು. ಆದರೆ ನೀವು ಮದುವೆಯಾಗುವ ಹುಡುಗಿ ಮಾತ್ರ ಆ ಹರಕೆ ಮಾಡಬೇಕು ಅಂತ ಅವರು ಹೇಳ್ತಾರೆ. ಯಾರು ಆ ಹರಕೆ ಮಾಡುತ್ತಾರೋ ಅವರ ಕುತ್ತಿಗೆಗೆ ನೀವು ತಾಳಿ ಕಟ್ಟಬೇಕು. ಆಗಲೇ ಅದು ಫಲಿಸುತ್ತೆ ಅಂತ ಹೇಳ್ತಾರೆ. ನಾನು ಕಾಂಟ್ರಾಕ್ಟ್ ಸೈನ್ ಮಾಡಿ ಪ್ರೇಯಸಿಯಾಗಿ ನಟಿಸಲು ಬಂದಿರುವ ಕೆಲಸಗಾರ್ತಿ. ಹೇಗೆ ಸರ್ ದೇವರ ವಿಚಾರದಲ್ಲಿ ಆಟವಾಡಲು ಸಾಧ್ಯ? ಅದೇ ನಿಮ್ಮ ಪ್ರಾಣಕ್ಕೆ ಅಪಾಯವಾಗಿ ಬಿಟ್ಟರೆ? ಅದಕ್ಕಾಗಿಯೇ ಏನು ಮಾಡಬೇಕೆಂದು ತಿಳಿಯದೆ ಸುಮ್ಮನಿದ್ದೆ. ಆದರೆ ಮನಸ್ಸಿನಲ್ಲೇ ನಿಮಗಾಗಿ ಬಹಳ ಬೇಡಿಕೊಂಡಿದ್ದೇನೆ. ಆ ದೇವರು ಖಂಡಿತ ಕಾಪಾಡುತ್ತಾನೆಯೇ ಹೊರತು ಯಾರನ್ನು ನಾಶ ಮಾಡುವುದಿಲ್ಲ. ನನಗೆ ಸ್ವಾಮೀಜಿಗಿಂತ ಜ್ಯೋತಿಷಿಗಿಂತ ದೇವರ ಮೇಲೆಯೇ ಸರ್ ನಂಬಿಕೆ ಹೆಚ್ಚು. ನಾವು ನಂಬುವ ದೇವರು ಖಂಡಿತ ಕಾಪಾಡುತ್ತಾನೆ. ಆ ನಂಬಿಕೆಯಲ್ಲೇ 2 ವರ್ಷ ಚಿತ್ರ ಹಿಂಸೆ ಅನುಭವಿಸಿದರೂ ಬದುಕಿದ್ದೆ. ಆ ನಂಬಿಕೆ ಇಲ್ಲದಿದ್ದರೆ ಯಾವತ್ತೂ ಸಾಯುತ್ತಿದ್ದೆ. ಆ ದೇವರು ನಿಮ್ಮ ಮೂಲಕ ನಮಗೊಂದು ಒಳ್ಳೆ ಕಾಲವನ್ನು ತೋರಿಸದೇ ಇರುತ್ತಾನೆಯೇ? ಆ ನಂಬಿಕೆ ಇದೆ ಸರ್ ಎಂದು ಅವಳು ಹೇಳಿ ಮುಗಿಸುವಾಗ ಅವನೊಳಗಿದ್ದ ಭಾರವೇ ಕಡಿಮೆಯಾದಂತಾಯಿತು. ಅದೇ ವೇಳೆಗೆ ಹೊಸದೊಂದು ಭಾರ ಅವನ ಹೃದಯದಲ್ಲಿ ಕುಳಿತು ಅವನನ್ನು ಕಾಡತೊಡಗಿತು. ಏನಪ್ಪ ಅಥರ್ವ, ಅವಳೇ ಕಾಂಟ್ರಾಕ್ಟ್ ಪ್ರೇಯಸಿಯಾಗಿ ಫಿಕ್ಸ್ ಆಗಿಬಿಟ್ಟಿದ್ದಾಳೆ. ನೀನು ಅವಳಿಗೆ ಹೇಗೆ ಅರ್ಥ ಮಾಡಿಸುತ್ತೀಯ? ಪ್ರೀತಿಯಾಗಲಿ ಮದುವೆಯಾಗಲಿ ಒತ್ತಾಯದಿಂದ ನಡೆಯಲೇಬಾರದು. ಒಬ್ಬರನ್ನೊಬ್ಬರು ಇಷ್ಟಪಟ್ಟು ನಡೆಯಬೇಕು. ಅವಳು ಯಾವಾಗ ನಿನ್ನನ್ನು ಇಷ್ಟಪಡುವುದು? ಯಾವಾಗ ನಿನ್ನ ಜೊತೆ ಊರಿಗೆಲ್ಲ ತಿಳಿದು ಯಾವಾಗ ನಿನ್ನ ಮದುವೆ ಊರಿಗೆಲ್ಲ ತಿಳಿದು ನಡೆಯುವುದು? ಅಲ್ಲಿಯವರೆಗೆ ಮನೆಯಲ್ಲಿ ಭೂಕಂಪ ಸಿಡಿಯದಂತೆ ನೋಡಿಕೊಳ್ಳಬೇಕು. ಕಾರ್ತಿಕ ನಕ್ಷತ್ರ ಮುಗಿದು 2 ದಿನಗಳಷ್ಟೇ ಆಗಿದೆ. ಮುಂದಿನ ಕಾರ್ತಿಕಕ್ಕೆ ಇನ್ನೂ ದಿನಗಳಿವೆ. ಅಷ್ಟರಲ್ಲಿ ಎಲ್ಲ ಸರಿಯಾಗುತ್ತದೆ. ಅಷ್ಟರೊಳಗೆ ಆ ಸ್ವಾಮೀಜಿ ಹೇಳಿದ್ದೆಲ್ಲ ಸುಳ್ಳು ಅಂತ ಅಮ್ಮನಿಗೆ ಅರ್ಥ ಮಾಡಿಸಿದರೆ ಸಾಕು, ಎಲ್ಲ ಸಮಸ್ಯೆಯೂ ಬಗೆಹರಿಯುತ್ತದೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಿರಲು ಸರ್ ಎಂದು ಅವಳು ಕರೆದಳು. ಓಕೆ ನಕ್ಷತ್ರ, ನನಗೆ ನನ್ನ ಅಮ್ಮನ ಮುಖ ಮಾಡಿದ ತಕ್ಷಣ ಕಷ್ಟವಾಯಿತು. ಅದಕ್ಕಾಗಿಯೇ ನಾನು ನಿನ್ನ ಹತ್ತಿರ ಸ್ವಲ್ಪ ಕೋಪದಿಂದ ಮಾತನಾಡಿದೆ. ನೀನು ನಿನ್ನ ಕೆಲಸದಲ್ಲಿ ಸರಿಯಾಗಿಯೇ ಇದ್ದೀಯ. ಆದರೂ ನಿನ್ನ ಕೆಲಸದಲ್ಲಿ ನೀನೊಂದು ತಪ್ಪು ಮಾಡ್ತಾ ಇದ್ದೀಯ. ಬಂದ ಕೆಲಸವನ್ನು ಸರಿಯಾಗಿ ಮಾಡಬೇಕಲ್ಲವಾ ಎಂದನು. ಸರ್, ನನ್ನ ಕೆಲಸದಲ್ಲಿ ನಾನು ಏನು ತಪ್ಪು ಮಾಡುತ್ತಿದ್ದೇನೆ ಅಂದಳು. ಲವರ್ಸ್ ಹೇಗಿರುತ್ತಾರೆ ಗೊತ್ತಾ? ಪ್ರೀತಿಸುವವನಿಗೆ ಊಟ ಬಡಿಸಿ ಪಕ್ಕದಲ್ಲಿ ನೀರಿಟ್ಟು ಪಕ್ಕದಲ್ಲೇ ನಿಂತು ಬಡಿಸಿ ನೆತ್ತಿಗೇರಿದರೆ ಗಾಬರಿಯಾಗಿ ತಲೆ ತಟ್ಟಿ ನೀರು ತೆಗೆದು ಬಾಯಿಗೆ ಕುಡಿಸಿ ಏನೆಲ್ಲ ಮಾಡ್ತಾರೆ. ನೀನೇನೋ ಬಂದ ತಕ್ಷಣ ಕೋಣೆಯೊಳಗೆ ಸೇರಿಕೊಂಡಿದ್ದೀಯ. ನನಗ್ಯಾರೋ ಊಟ ಬಡಿಸೋದು ಎಂದು ಉಬ್ಬೇರಿಸಿದನು. ಸರ್, ಇದೆಲ್ಲ ಮಾಡಬೇಕಾ ಎಂದು ಕೇಳಿದಳು. ಅಯ್ಯೋ, ನೀನು ಯಾವ ಸಿನಿಮಾನೂ ನೋಡಿಲ್ವಾ ಎಂದು ಕೇಳಿದನು. ತುಂಬ ಸಿನಿಮಾ ನೋಡಿದ್ದೀನಿ, ಆದರೆ ಡೀಪ್ ಆಗಿ ನೋಡಿಲ್ಲ ಅಂದಳು. ಅದಕ್ಕೆ ಹೀಗಿದ್ದೀಯ. ಸರಿ, ಈಗ ಅರ್ಥ ಮಾಡಿಕೊ. ನೀನು ನನ್ನ ಪ್ರೇಯಸಿ. ಎಲ್ಲರ ಮುಂದೆಯೂ ನನ್ನೊಂದಿಗೆ ಬಹಳ ಕ್ಲೋಸ್ ಆಗಿ ಇರಬೇಕು. ಅರ್ಥವಾಯ್ತಾ? ಯಾರಿಗೂ ಅನುಮಾನ ಬರಬಾರದು, ಮುಖ್ಯವಾಗಿ ನನ್ನ ಅಮ್ಮನಿಗೆ ಎಂದು ಅವನು ಹೇಳಲು ಸರಿ ಸರ್ ಎಂದಳು. ಅದಕ್ಕೆ
ನೆತ್ತಿಗೇರಿತು. ಅಂದರೆ ಕೆಮ್ಮು ಶುರುವಾಯಿತು. ಏಯ್ ನಿಧಾನ ಎಂದು ವೇಗವಾಗಿ ತಲೆಗೆ ತಟ್ಟಿ ಪಕ್ಕದಲ್ಲಿದ್ದ ವಾಟರ್ ಬಾಟಲ್ ಓಪನ್ ಮಾಡಿ ಅವಳ ಕೈಗೆ ಕೊಟ್ಟನು. ಅವಸರದಿಂದ ಕುಡಿದವಳು, ಸರ್ ದಿಢೀರಂತ ಹೀಗೆ ಶಾಕ್ ಕೊಡಬೇಡಿ, ನಂದು ಪುಟ್ಟ ಹೃದಯ ಪಟ್ ಅಂತ ಹೊಡೆದು ಹೋಗುತ್ತೆ ಅಂದಳು. ಲಘುವಾಗಿ ನಕ್ಕವನು, ಚಿಂತೆ ಮಾಡಬೇಡ, ಹಾಗೆಲ್ಲ ಆ ಹೃದಯ ಹೊಡೆಯಲ್ಲ, ಯಾಕೆಂದರೆ ಅದರೊಳಗಿರುವುದು ಈ ಅಥರ್ವ ತಾನೆ ಎಂದ ತಕ್ಷಣ ಮತ್ತೆ ಅವಳಿಗೆ ಕೆಮ್ಮು ಶುರುವಾಯಿತು. ನೀರು ಕುಡಿ ಎಂದಾಗ ಮತ್ತೆ ನೀರು ಕುಡಿದವಳು, ಸರ್ ನೀವು ನನ್ನ ಬಾಸ್, ಏನೋ ಒರಿಜಿನಲ್ ಲವರ್ ಹತ್ತಿರ ಮಾತನಾಡುವ ಹಾಗೆ ಮಾತನಾಡುತ್ತಿದ್ದೀರಾ ಎಂದು ಕೇಳಲು, ಇಲ್ಲಿ ನೋಡು, ನಮ್ಮ ಮನೆಯಲ್ಲಿ ಗೋಡೆಗೂ ಕಿವಿ ಇರುತ್ತೆ, ಒಂಟಿಯಾಗಿ ಮಾತನಾಡಿದರೂ ಹೀಗೆ ಕ್ಲೋಸ್ ಆಗಿ ಮಾತನಾಡಬೇಕು, ಅದಕ್ಕೆ ಹಾಗೆ ಮಾತನಾಡುತ್ತಿದ್ದೇನೆ. ನಿನ್ನ ಬಾಸ್ ಬಗ್ಗೆ ಮನಸ್ಸಲ್ಲಿ ಯೋಚಿಸಲ್ವಾ? ನಿನ್ನ ಬಾಸ್ ಚೆನ್ನಾಗಿರಬೇಕಲ್ಲ, ಹಾಗಾದರೆ ಆ ಯಾಶಿಕಾಳಿಂದ ನಾನು ತಪ್ಪಿಸಿಕೊಳ್ಳಬೇಕು. ಈಗಾಗಲೇ ಅವಳ ಹತ್ತಿರ ಅರ್ಧ ಸಿಕ್ಕಿಬಿದ್ದಿದ್ದೆ. ಇವತ್ತು ಹರಕೆ ಅದು ಇದು ಅಂತ ಪಕ್ಕ ಡ್ರಾಮಾ ಮಾಡಿ ನನ್ನ ಅಮ್ಮನ ಮನಸ್ಸಿನಲ್ಲಿ ಬಲವಾದ ಪೆಟ್ಟು ಹಾಕಿದ್ದಾಳೆ. ಈ ಸಮಯದಲ್ಲಿ ನೀನು ನಾನು ನಟಿಸುತ್ತಿರುವ ವಿಚಾರ ನನ್ನ ಅಮ್ಮನಿಗೆ ಗೊತ್ತಾದರೆ ಮುಂದಿನ ಮುಹೂರ್ತ ಕೂಡ ಬೇಡ, ನಾಳೆ ಬೆಳಿಗ್ಗೆಗೆ ಅವಳ ಕುತ್ತಿಗೆಗೆ ನನ್ನ ಕೈಯಿಂದ ತಾಳಿ ಕಟ್ಟಿಸಿ ಬಿಡುತ್ತಾರೆ. ನಿನ್ನ ಬಾಸ್ ಜೀವನ ಹಾಳಾಗುವುದನ್ನು ನಿನ್ನಿಂದ ನೋಡಲು ಸಾಧ್ಯವಾ? ನೀನು ನನ್ನ ಪಿಎ ತಾನೆ, ನಿನಗೆ ನನ್ನ ಮೇಲೆ ಕಾಳಜಿ ಇಲ್ವಾ ಅಂದಾಗ, ಸರಿ ಸರ್, ನಾನು ಕರೆಕ್ಟಾಗಿ ಆ್ಯಕ್ಟ್ ಮಾಡ್ತೀನಿ ಅಂದಳು. ಸರ್ ಅನ್ನುವಾಗ, ಏಯ್ ನಿನಗೆ ಏನು ಹೇಳಿದೆ? ಮಾಮ ಅಂತ ಕರಿ ಅಂತ ತಾನೇ ಹೇಳಿದ್ದು. ಆ 2 ಅಕ್ಷರ ಹೇಳಿ ಕರೆಯುವುದರಲ್ಲಿ ನಿನಗೇನೇ ಸಮಸ್ಯೆ ಎಂದು ಹಕ್ಕಿನಿಂದ ಅವನು ಮಾತನಾಡಲು, ಸರ್ ಯಾಕೆ ಏಕವಚನದಲ್ಲಿ ಮಾತನಾಡ್ತಾ ಇದ್ದೀರಾ ಎಂದು ಅವಳು ಕೋಪದಿಂದ ಕೇಳಿದಳು. ನಕ್ಷತ್ರ, ಹೆಂಡತಿಯೇ ಆಗಿರಲಿ ಪ್ರೇಯಸಿಯೇ ಆಗಿರಲಿ ಏಕವಚನದಲ್ಲಿ ಕರೆಯುವವರೇ ತುಂಬ ಆಪ್ತವಾಗಿದ್ದಾರೆ ಅಂತ ಅರ್ಥ. ಹೆಸರು ಹೇಳಿ ಕರೆಯುವುದರಲ್ಲಿ ಯಾವುದೇ ಆಪ್ತತೆ ಕಾಣಿಸುವುದಿಲ್ಲ. ಅದಕ್ಕೆ ನಾನು ಬರುವಾಗಲೇ ಪ್ರಾಕ್ಟೀಸ್ ಮಾಡಿಕೊಂಡೆ ಬಂದೆ, ಪಟ್ ಅಂತ ಬಂತು ನೋಡು. ಅದೇ ರೀತಿ ನೀನು ಕೂಡ ಮಾಮ ಮಾಮ ಅಂತ ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಿರು. ನನ್ನನ್ನು ನೋಡಿದ ತಕ್ಷಣ ಬಾಯಿ ಬಿಟ್ಟು ಹೇಳಬಹುದು, ಧಾರಾಳವಾಗಿ ಬರುತ್ತೆ ಎಂದನು. ಸರಿ ಸರ್ ಎಂದು ಹೇಳಲು, ಏಯ್ ಮಾಮ ಅಂತ ಕರಿ ಅಂದಾಗ, ಅಯ್ಯೋ ತುಂಬ ಗೋಳಾಡಿಸ್ತೀರಲ್ಲ ಎಂದು ಗುಣಗುಟ್ಟುತ್ತಲೇ ಮಾಮ ಅಂದಳು. ಅದಕ್ಕೂ ಮೀರಿ ಅವಳಿಗೆ ಮಾತು ಬರಲಿಲ್ಲ. ಯಾಕೆ ಹಿಂಸೆ ಕೊಡ್ತೀಯಾ? ಮಾಮ ಅಂತ ಮುದ್ದಾಗಿ ಕರಿ ಎಂದು ಹೇಳಲು, ಮಾಮ ಎಂದು ಅವಳು ಮತ್ತೆ ಹೇಳಿದಳು. ಈಗ ನೋಡು, ಮರ್ಯಾದೆಯಿಂದ ನನ್ನನ್ನು ಮಾಮ ಅಂತ ಕರೀಲಿಲ್ಲ ಅಂದರೆ ಎಲ್ಲರ ಮುಂದೆಯೂ ನಿನಗೆ ಲಿಪ್ ಲಾಕ್ ಮಾಡಿಬಿಡುತ್ತೇನೆ ಎಂದು ಹೇಳಿದನು. ಹೇಗೆ, ಸರಿನಾ ಅಂದನು. ಸರ್ ಈಗಾಗಲೇ ತುಟಿಯ ಮೇಲೆ ನೀವು ಕಚ್ಚಿದ ಗಾಯ ಇದೆ. ಕೋಣೆಯಿಂದ ಆಚೆ ಬಂದರೆ ಸಾಕು ಯಾವುದೋ ಕೊರೋನಾ ಪೇಷಂಟ್ ಥರ ಮಾಸ್ಕ್ ಹಾಕಿಕೊಂಡು ಓಡಾಡುವ ಹಾಗೆ ಮಾಡಿದ್ದೀರಾ. ಇದರಲ್ಲಿ ಎಲ್ಲರ ಮುಂದೆಯೂನಾ ಅಂದಳು. ಆ ಭಯವಿದ್ದರೆ ಸರಿ, ಈಗ ಎಲ್ಲರೂ ಊಟ ಮಾಡುತ್ತಿದ್ದಾರೆ, ಬಾ ಹೋಗೋಣ ಅಂದಾಗ, ನಾನು ಅಲ್ಲಿಗೆ ಬಂದು ಊಟ ಮಾಡಬೇಕೆಂದರೆ ಮಾಸ್ಕ್ ತೆಗೆಯಬೇಕಲ್ಲ, ನನ್ನ ತುಟಿ ನೋಡಿದರೆ ಏನಂದುಕೊಳ್ಳುತ್ತಾರೆ? ಅದು ಅಲ್ಲದೆ ಹಿರಿಯರೆಲ್ಲರೂ ಇದ್ದಾರೆ ಸರ್ ಅಂದಳು. ಏನೂ ತೊಂದರೆ ಇಲ್ಲ, ಈಗ ನನಗೆ ಬಡಿಸು. ಎಲ್ಲರೂ ಊಟ ಮಾಡಿ ಮುಗಿಸಿದ ಮೇಲೆ ನೀನು ಊಟ ಮಾಡುವಾಗ ನಾನು ನಿನ್ನ ಜೊತೆ ಕೂತಿರುತ್ತೇನೆ, ಓಕೆ ಬಾ ಎಂದನು. ಅಲ್ಲಿಗೆ ಬಂದು ಸಿಕ್ಕಿ ಹಾಕಿಸುವುದಿಲ್ಲ ತಾನೆ ಎಂದು ಕೇಳಿದಳು. ಖಂಡಿತ ಸಿಕ್ಕಿ ಹಾಕಿಸುವುದಿಲ್ಲ, ಆದರೆ ಮಾತಿಗೆ ಮಾತಿಗೆ ನನ್ನನ್ನು ಮಾಮ ಅಂತ ಕರೆಯಬೇಕು ಎಂದು ಮತ್ತೆ ಎಚ್ಚರಿಸಿದನು. ಸರಿ ಮಾಮ, ಹೋಗಿ ಮಾಮ, ಬನ್ನಿ ಮಾಮ ಎಂದು ಬಡಬಡಿಸುತ್ತಾ ಅವಳು ಒಳಗೆ ಹೊರಗೆ ಓಡಾಡತೊಡಗಿದಳು. ಸರಿ ಬಿಡು, ಇದು ನಂಬರ್ 1 ಟ್ಯೂಬ್ಲೈಟ್, ಇದನ್ನು ಸರಿ ಮಾಡುವುದು ಸ್ವಲ್ಪ ಕಷ್ಟವೇ ಎಂದು ಗುಣಗಿದವನು, ಓಕೆ ಬಾರೆ ಚಿನ್ನ ಎಂದು ಹೆಗಲ ಮೇಲೆ ಕೈ ಹಾಕಿ ಡೈನಿಂಗ್ ಟೇಬಲ್ ವರೆಗೂ ಕರೆದುಕೊಂಡು ಹೋದನು. ಯಾಶಿಕಾಳಿಗೆ ಈಗಲೂ ಹೊಟ್ಟೆ ಹೊರೆಯುತ್ತಿತ್ತು. ಫೈರ್ ಆಗಿ ಕೆಲಸ ಮಾಡುತ್ತಿರಲು ವಿಕ್ಕಿ ಕೂಲಾಗಿ ಜಿಲ್ ವಾಟರ್ ಕುಡಿಯುತ್ತಿದ್ದನು. ನೀನು ಕೂತ್ಕೊಳ್ಳಮ್ಮ ನಕ್ಷತ್ರ ಎಂದು ಶಿವಶಂಕರಿ ಹೇಳಿದರು. ಅದು ಬಂದ್ಬಿಟ್ಟು ಅಮ್ಮ, ಇವತ್ತೇ ತಾನೇ ನಮಗೆ ಮದುವೆಯಾಗಿದೆ, ಅದಕ್ಕೆ ನಾವಿಬ್ಬರು ನಿಮಗೆಲ್ಲರಿಗೂ ಬಡಿಸುತ್ತೇವೆ ಎಂದು ಹೇಳಲು ವಿಕ್ಕಿಗೆ ಕೆಮ್ಮು ಬಂತು. ಹೇ ನಿಧಾನ ಎಂದು ತುಳಸಿ ಅವನ ತಲೆಗೆ ತಟ್ಟಿದಳು. ವೇಗವಾಗಿ ತನ್ನ ಅಣ್ಣನನ್ನು ನೋಡಿದನು. ಅಲ್ಲಿದ್ದವರೆಲ್ಲರೂ ಅರ್ಥವಾಗದೆ ನೋಡುತ್ತಿದ್ದರು.
ಏನು ಹೇಳ್ತಾ ಇದೀಯಾ ಎಂದು ಆಘಾತದಿಂದ ಶಿವಶಂಕರಿ ಕೇಳಲು ನಕ್ಷತ್ರ ಆ ಆಘಾತದಿಂದ ಇನ್ನೂ ಹೊರಬಂದಿರಲೇ ಇಲ್ಲ. ಈ ಕತೆ ಇನ್ನು ಮುಂದುವರೆಯುವುದು. ಥ್ಯಾಂಕ್ ಯು ಸೋ ಮಚ್.